ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೆಲೋವಿನ್ ಕಾಸ್ಟ್ಯೂಮ್ ಯಾವ ರೀತಿ ನಾನು ದಿಯಾನ ಹೆಲೋವಿನ್ ಥೀಮ್ ಒಳಗಡೆ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ಇವಾಗ ತಗೊಂಡಿರೋದು ಅವಳದೊಂದು ಈ ರೀತಿ ಒಂದು ಬ್ಲ್ಯಾಕ್ ಅಲ್ಲಿ ಒಂದು ಫ್ರಾಕ್ ತರ ಇತ್ತು, ಒನ್ ಪೀಸ್ ಡ್ರೆಸ್ಸು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅವಳ ಹತ್ರ ಬ್ಲ್ಯಾಕ್ ಟೀ ಶರ್ಟು ಯಾವುದೂ ಇಲ್ಲ. ಸೊ ಇದು ಒಂದೇ ಬ್ಲ್ಯಾಕ್ ಇರೋದು. ಸೊ ಇದನ್ನ ಅವಳಿಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಇದರ ಕೆಳಗಡೆ ನಾನು ಅವಳಿಗೆ ಬ್ಲ್ಯಾಕ್ ಕಲರ್ ಲೆಗ್ಗಿನ್ಸ್ ತಗೊಂಡಿದ್ದೀನಿ. ಬ್ಲ್ಯಾಕ್ ಲೆಗ್ಗಿನ್ಸ್ ಹಾಕ್ತೀನಿ ಅದರ ಕೆಳಗಡೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಬ್ಲ್ಯಾಕ್ ಶ್ರಗ್ಸ್ ಇರೋದು. ಸೊ ಗೋಸ್ಟ್ ಕಾಸ್ಟ್ಯೂಮ್ಗೆ ಸ್ವಲ್ಪ ಲೂಸ್ ಅಂದೇ ಹಾಕ್ಬೇಕಲ್ಲ, ಅದಕ್ಕೆ ನಂದು ಈ ಬ್ಲ್ಯಾಕ್ ಶ್ರಗ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೈಗೆ ಚಿಕ್ಕದು ಬ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಅವಳನ್ನ ಹೆಂಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಇವಳದು ಫೇಸ್ ಫುಲ್ ವೆಟ್ ಆಗಿದೆ, ನಿಮಗೆ ಕಾಣಿಸ್ಬೋದು. ನಾನು ಒಂದು ಜಸ್ಟ್ ಟ್ಯಾಲ್ಕಮ್ ಪೌಡರ್ನ ಏನು ಮಾಡ್ತೀನಿ ಅಂತಂದರೆ ಅದು ವೈಟ್ ಮಾಡಲಿಕ್ಕೆ ಅಂತ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಸೊ ಅದು ಡ್ರೈ ಆದಮೇಲೆ ಫುಲ್ ಡಾರ್ಕ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ ಅದು ಡ್ರೈ ಆದಮೇಲೆ. ಓಕೆ, ಸೊ ನಾನು ಈ ರೀತಿ ಎಲ್ಲಾನು ಪೌಡರ್ನ ಅಪ್ಲೈ ಮಾಡಿಕೊಂಡು ಹೋಗ್ತೀನಿ. ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ. ಇವರಿಗೆ ಫೇಸ್ ಪೇಂಟ್ ಎಲ್ಲ ಯೂಸ್ ಮಾಡೋದ್ರಿಂದ ಮತ್ತೆ ಏನಾದರೂ ಸ್ಕಿನ್ ಅಲರ್ಜಿ ಆಗೋದು, ಪಿಂಪಲ್ಸ್ ಆಗೋದು, ಆ ರೀತಿ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಂಥದನ್ನೆಲ್ಲ ಚಿಕ್ಕ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಆ ಥರದಕ್ಕೆಲ್ಲ ಮಾಡೋದಕ್ಕೆ ಹೋಗ್ತಿಲ್ಲ. ಸೊ ಸಿಂಪಲ್ ಆಗಿ ಇದೇ ರೀತಿ ವೈಟ್ ಕಾಣೋಂಗೆ ಸ್ವಲ್ಪ ಗೋಸ್ಟ್ ವೈಟ್ ಬರೋ ರೀತಿ ಅವಳನ್ನ ರೆಡಿ ಮಾಡ್ತಿದ್ದೀನಿ. ಸೊ ಅದು ಡ್ರೈ ಆದಮೇಲೆ ಫುಲ್ ಕೂತ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ಸೊ ನೆಕ್ಸ್ಟ್ ನಾನು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವಳಿಗೆ ಹೆಲೋವಿನ್ ಮೇಕಪ್ನ ಮಾಡ್ತೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನೋಡ್ಬೋದು. ಸೊ ಅವಳಿಗೆ ಇದು ಬ್ಲ್ಯಾಕ್ ಐಲೈನರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಸೈನ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ. ಇದಕ್ಕೆಲ್ಲ ಫೇಸ್ ಪೇಂಟ್ ಅಂತಾನೆ ಕಿಟ್ ಸಿಗುತ್ತೆ, ಬಟ್ ಯೂಸ್ ಮಾಡೋದಕ್ಕೆ ಭಯ ಆಗುತ್ತೆ. ಅದಕ್ಕೆ ಅಂಥದ್ದನ್ನೆಲ್ಲ ನಾನು ಯೂಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಮನೇಲಿ ಏನಿದೆ, ಏನು ಕಾಸ್ಟ್ಯೂಮ್ಸ್ ಇದೆ, ಯಾವ ರೀತಿ ಮೇಕಪ್ ಪ್ರಾಡಕ್ಟ್ಸ್ ಇದೆ ಅದನ್ನೇ ನೋಡ್ಕೊಂಡ್ಬಿಟ್ಟು ನಾನು ಮಾಡ್ತಿದ್ದೀನಿ. ಸೊ ಇಫ್ ನಿಮಗೆ ಮೊದಲೇ ಯೂಸ್ ಮಾಡಿ ಗೊತ್ತಿದೆ, ನೀವು ಯೂಸ್ ಮಾಡ್ಬೋದು ಅಂತ ಏನಾದರೂ ಇದ್ರೆ, ದೊಡ್ಡ ಮಕ್ಕಳಿದ್ರೆ ಯೂಸ್ ಮಾಡ್ಬೋದು ಅಂತ ಇದ್ರೆ ಸೊ ನೀವು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಬಿಫೋರ್ ಯೂಸ್ ಮಾಡಿದವ್ರು ಆಗಿರ್ಬೇಕಷ್ಟೆ. ಬಿಫೋರ್ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮು ನಮಗೇನೋ ಗೊತ್ತಿಲ್ಲ ಅಂತಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟು ಒಂದು ಪಾರ್ಟ್ ಆಫ್ ಅ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಟೆಸ್ಟ್ ಮಾಡಿ 24 hours. ಏನು ಆಗಿಲ್ಲ ಅಂತಂದರೆ ಆವಾಗ ನೀವು ಅದನ್ನು ಯೂಸ್ ಮಾಡೋದಕ್ಕೆ ಓಕೆ ಅಂತ ಅನಿಸುತ್ತೆ. ಬಟ್ ದಿಯಾ ಇನ್ನೂ ಭಾಳ ಚಿಕ್ಕವಳಾಗಿರೋದ್ರಿಂದ ನಾನು ರಿಸ್ಕ್ ತಗೊಳ್ಳೋದಕ್ಕೆ ಹೋಗಿಲ್ಲ ಅವಳಿಗೆ ಯಾವುದೇ ರೀತಿ. ಓಕೆ, ಇವಾಗ ನೋಡಿ ಇಲ್ಲಿ ಈ ರೀತಿ ಮಾಡಿದ್ದೀನಿ, ಹಾರ್ನ್ಸ್ ಬಂದಂಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಕಡೆ ಟರ್ನ್ ಆಗಿ ಸ್ವಲ್ಪ. ನನಗೂ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಹೆಲೋವಿನ್ ಅಂದರೆ ಏನು, ಹೆಲೋವಿನ್ ಡೇ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ಯಾವ ರೀತಿ ಹೆಲೋವಿನ್ನು, ಅದು ಏನೇನೋ ಹೇಳ್ತಾರೆ, ವಿಚ್ ಪಂಪ್ಕಿನ್ ಅಂತ ಹೆಲೋವಿನಲ್ಲಿ. ಬಟ್ ಅದು ಯಾವುದನ್ನು ಮಾಡಬೇಕಂದ್ರೂ ನನಗೆ ಫೇಸ್ ಕಲರ್ಸ್ ಬೇಕು. ಸೊ ಬೇಡ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ ನೀಟಾಗಿ ಈ ಥರ ಆಗಿದೆ ಇಲ್ಲಿ. ಇವಾಗ ಸ್ವಲ್ಪ ಕಣ್ಮುಚ್ಚು. ಕಣ್ಣಿಗೂ ಕೂಡ ಕಣ್ಣ ಹತ್ರಕ್ಕೆ ಮಾಡಕ್ಕೆ ಹೋಗಲ್ಲ ನಾನು, ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಕಣ್ಣು ಹತ್ರ ಮಾಡುವಂಥದ್ದೆಲ್ಲ ಏನಿಲ್ಲ.
ಕಣ್ಣಿಂದ ಆದಷ್ಟು ದೂರನೇ ಬರ್ಬೇಕದು. ಕಣ್ಣಂಗೆ ಹತ್ರ ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ವಾಶ್ ಮಾಡೋವಾಗ ಕಣ್ಣಲ್ಲಿ ಹೋಯ್ತು ಅದೆಲ್ಲ ಸುಮ್ಮನೆ ನಮಗೆ ಪ್ರಾಬ್ಲಮೇ ಬೇಡ. ಸರಿ, ಇದು ಸ್ವಲ್ಪ ಡ್ರೈ ಆಗಲಿ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಡ್ರೈ ಆಗಲಿ. ನೆಕ್ಸ್ಟ್ ನಾನು ಲಿಪ್ಗೆ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡ್ಡಿಂದ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ನಾನಿದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ, ಹಿಮಾಲಯದ್ದು. ಸೊ ಯಾವುದೇ ರೀತಿ ಲಿಪ್ಸ್ ಕ್ರ್ಯಾಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಯ್ಶ್ಚರೈಸ್ ಮಾಡಿಬಿಡೋಣ ಮೊದಲು. ಮಾಡಿ. ಓಕೆ, ಮಾಡ್ಕೊ. ಓಕೆ, ನೆಕ್ಸ್ಟ್ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಡಾರ್ಕ್ ಆಗಿನೇ ಹಚ್ಚಿದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ರೆಡ್ ಕಲರ್ದು ಯೂಸ್ ಮಾಡ್ತೀನಿ. ಓಕೆ, ಸೊ ನಾನು ರೆಡ್ ಕಲರ್ಗೆ ಇದು ಸಿಂಧೂರ್ನ ಅಪ್ಲೈ ಮಾಡ್ತಿದ್ದೀನಿ. ನಿಲ್ಕೊ. ಬಾಯಿಂದ ಬಂದಂಗಿರ್ಬೇಕಿದು ರಕ್ತ. ಇದು ಏನೋ ತಿಂದು ರಕ್ತ ಬಂದಿರೋ ಥರ ಕಾಣಿಸ್ಬೇಕಿದು. ಇವಳು ಇಷ್ಟು ಕೂತ್ಕೊಂಡು ರೆಡಿ ಮಾಡಿಸ್ಕೊಳ್ತಿದ್ದಾಳಲ್ಲ, ಅದೇ ನನ್ನ ಲಕ್ಕಿ. ಇಲ್ಲ ಅಂತಿದ್ರೆ ಇತ್ತು. ಈ ಕಡೆ ಬಾ, ಈ ಕಡೆ ತಿರುಗು ಸ್ವಲ್ಪ. ಓಕೆ, ಸೊ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ. ದಿಯಾನ್ ಲುಕ್ ಬಂದ್ಬಿಟ್ಟು ತೋರ್ಸು, ನೀಟಾಗಿ ತೋರ್ಸು. ಈ ಕಡೆ ತಿರುಗು. ಈ ರೀತಿ ಕಾಣಿಸ್ತಿದೆ. ಓಕೆ, ಸೊ ನಾನು ನೆಕ್ಸ್ಟು ಹ್ಯಾಂಡ್ ಗ್ಲೋವ್ಸ್ ಹಾಕ್ಬಿಟ್ಟು ಫುಲ್ ಹೇರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ನಾನು ಅವಳಿಗೆ ಗ್ಲೋವ್ಸು ಹಾಕಿದ್ದೀನಿ. ಇವಾಗ ಅವಳು ಫೈನಲ್ ಲುಕ್ ಹೆಂಗಿದೆ ಅಂತ ನೋಡೋಣ್ರಿ. ಯಾರಿದು? ಯಾವ ದೆವ್ವ ಇದು? ಯಪ್ಪ, ದೆವ್ವ ಬಂದಿದೆ, ನಮ್ ಗೊಂಬೆ ದೆವ್ವ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಮ್ಮ ದಿಯಾನ ನಾವು ಹ್ಯಾಲೋವಿನ್ ಕಾಸ್ಟ್ಯೂಮ್ನಾಗ ರೆಡಿ ಮಾಡಿದ್ವಿ ಅಂತಂದು. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಆ್ಯಂಡ್ ಜಾಸ್ತಿ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬೈ ಬಾಯ್.